ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸೂಪರ್ ಮಾಮ್, ಲವ್ ಯು. ಅಲ್ಟಿಮೇಟ್ ಪ್ಲಾನ್ ಇದು ಮಾಮ್. ಬಾಳೆಹಣ್ಣೊಳಗಡೆ ಸೂಜಿ ಇಳಿಸುವಾಗಿ ನಾಜೂಕಾಗಿ ಎಲ್ಲಾನು ಮಾಡಿ ಮುಗಿಸಿದ್ಯಲ್ಲ. ಯು ಆರ್ ಅನ್ ಅಲ್ಟಿಮೇಟ್ ಮ್ಯಾನೇಜರ್. ಮಕ್ಕಳ ಪಾಲ್ಗೆ ಮ್ಯಾನೇಜರು, ಮಿಕ್ದವ್ರ ಪಾಲ್ಗೆ ಡ್ಯಾಮೇಜರ್. ಏನ್ ಮಾಡೋದು ಜೈ, ಸಮಯಕ್ಕೆ ತಕ್ಕಾಗಿ ನಡ್ಕೋಬೇಕಲ್ವಾ? ಅದು ಕರೆಕ್ಟ್ ಏನು ಇಲ್ಲ, ಬೇಟೆ ಆಡಕ್ ಹೋದರೆ ಬೇಟೆ ಆಗ್ಬಿಡ್ತಾರಲ್ಲ, ಹಂಗಾಗ್ಬಿಡ್ತೀವಿ ಮಾಮ್. ನಾವು ಸೇಫ್ ಝೋನಲ್ಲಿ ಇರಬೇಕು ಅಂತಂದ್ರೆ ನಮ್ಮ ಆಪೋಸಿಟ್ ಇರೋನ ಡೇಂಜರ್ ಝೋನ್ಗೆ ತಳ್ಳಲೇಬೇಕು. ಲೆಕ್ಕ ಇರೋದೇ ಆಗಲ್ವಾ? ಈಗ ಅದು ಬಿಡು ಮಾಮ್, ಹೇಗ್ ಮಾಮ್ ಅದು ಹೆಂಗ ನಿನ್ನ ತಲೆ ಅಷ್ಟು ಸ್ಪೀಡಾಗಿ ವರ್ಕ್ ಆಗುತ್ತೆ? ಅಮೇಝಿಂಗ್. ಅಷ್ಟು ಸ್ಪೀಡಾಗಿ ಸ್ಪಾಂಟೇನಿಯಸ್ ಆಗಿ ಹೆಂಗ್ ಮಾಮ್ ತಲೆ ಓಡಿಸ್ತೀಯ ನೀನು? ಮಗು ವಿಷಯ ಗೊತ್ತಾಗಿ ತಾನಾಗ್ತಾನೆ ಮನೆ ಬಿಟ್ಟು ಹೋದ್ಲು ಭೂಮಿಕಾ ಅಂತ. ಪಾಪ ಏನು ತಪ್ಪು ಮಾಡಿದೆ ಯಾರೋ ಈ ಅಣ್ಣನ ಪುಣ್ಯ ಕೋಟಿ ತಲೆಗೆ ಎಲ್ಲಾ ಪಾಪನೂ ಕಟ್ಟಿದ್ಯಲ್ಲ. ಅಮೇಝಿಂಗ್ ಮಾಮ್, ಸೂಪರ್. ಅದಕ್ಕೆ ಜೈ, ಪರಿಸ್ಥಿತಿ ಎಷ್ಟೇ ಹೀಟ್ ಆಗಿದ್ರು ನಾನು ಮಾತ್ರ ಕೂಲ್ ಆಗಿರ್ತೀನಿ. ಈ ವಿಷಯನ ಹೇಗೆ ತಿರುಗಿಸ್ಬೋದು, ನಮ್ಮ ಲಾಭಕ್ಕೆ ಹೇಗೆ ಬಳಸ್ಕೋಬೋದು ಅಂತ ನಾನು ಮುಂಚೆನೆ ಗೊತ್ತಿತ್ತು. ಇದನ್ನೆಲ್ಲ ಲೆಕ್ಕಾಚಾರ ಹಾಕಿ ನಾನು ಇಟ್ಟಿದ್ದೆ. ಕಷ್ಟದಲ್ಲೂ ಅವಕಾಶನ ಹುಡ್ಕೋಬೇಕಂತೆ. ಅದು ಜಾಣ್ತನ, ಬದುಕೋರ್ ಲಕ್ಷಣ. ನಾನು ಅದನ್ನೇ ಮಾಡಿದೆ. ಪ್ರಾಬ್ಲಮ್ನ ಆಪರ್ಚುನಿಟಿಯಾಗಿ ಬದಲಾಯಿಸ್ಕೊಂಡೆ. ನನಗೆ ಹೆಂಗೆ ಬೇಕೋ ಹಾಗೆ ತಿರುಗಿಸ್ಕೊಂಡೆ. ಈಗ ನೋಡು, ಭೂಮಿಕಾ ಯಾಕೆ ಹೋದ್ಲೋ, ಎಲ್ಲಿ ಹೋದ್ಲೋ, ಏನಕ್ಕೆ ಹೋದ್ಲೋ ಯಾರಿಗೂ ಗೊತ್ತಿಲ್ಲ. ಸುಳಿವೆ ಇಲ್ದಂಗೆ ಕಳೆದೋಗ್ಬಿಡ್ತಾಳೆ. ಚಾಪ್ಟರ್ ಕ್ಲೋಸ್. ಅವಳು ಇಷ್ಟು ದಿನ ನಮ್ಮ ಜೊತೆ ಇದ್ದಿದ್ದು ಸುಳ್ಳು ಅನ್ನೋ ಥರ ಆಗ್ಬಿಡತ್ತೆ. ಅಷ್ಟೇ ಅಷ್ಟೇ. ಟೈಮ್ ಅನ್ನೋದು ಹೇಗೆ ಅಂದ್ರೆ ಮಾಮ್, ಹೋಗ್ತಾ ಹೋಗ್ತಾ ಎಲ್ಲದನ್ನು ಮರೆಸಿ ಒರೆಸಿ ಗುಡಿಸಿ ರಂಗೋಲಿ ಇಟ್ಟು ಮುಗಿಸ್ಬಿಡುತ್ತೆ. ಲಿಟ್ರಲಿ ಭೂಮಿಕಾ ಇನ್ನು ನೆನಪು ಮಾತ್ರ ಅನ್ನೋ ಥರ ಆಗ್ಬಿಡುತ್ತೆ. ಆ್ಯಂಡ್ ನಮ್ಮ ಪ್ರೀತಿಯ ಅಣ್ಣನ ಕಣ್ಣಲ್ಲಿ ಅವಳು ಯಾವತ್ತಿದ್ರೂ ಕಣ್ಣೀರಾಗೆ ಉಳ್ಕೊಂಡ್ಬಿಡ್ತಾಳೆ. ಅಲ್ಲಿಗೆ ಪಾಪ ನಮ್ಮ ಪ್ರೀತಿಯ ಅಣ್ಣ ಬದುಕಿದ್ದು ಸತ್ತಾಗಿರ್ತಾನೆ. ಬಟ್ ಮಾಮ್, ಅಲ್ಲ ಇವನು ಅವಳನ್ನ ಹುಡುಕ್ಸಲ್ಲ ಅಂತ ಅನ್ಸುತ್ತಾ ನಿನಗೆ? ಹುಡುಕ್ಸ್ತಾನೆ ಮಾಮ್. ಈಗ ನಿನ್ನ ಮಾತಿಗೆ ಭಯ ಬಿದ್ದು ಮನೆಯಿಂದ ಆಚೆ ಹೋಗಿರೋಳು ಅವನ ಮಾತು ಕಟ್ಬಿದ್ದು ಮನೆಗೆ ವಾಪಸ್ ಬರಲ್ಲ ಅಂತ ಏನ್ ಗ್ಯಾರಂಟಿ? ಆ ಅಪಾಯನೂ ಇದೆ ಅಲ್ವಾ? ಈಗ ನೀನೇ ನೋಡು ಮಾಮ್, ಯಾವಾಗ್ಲೂ 25 ವರ್ಷದಿಂದ ಕಳೆದೋಗಿದ್ದು ತನ್ನ ತಾಯಿ, ಅದು ಬುದ್ಧಿ ಭ್ರಮಣೆ ಆಗಿ ತಾಯಿನೇ ವಾಪಸ್ ಸಿಕ್ಕಿದಾಳೆ ಅಂತಂದ್ಮೇಲೆ ಇನ್ನು ಈ ಭೂಮಿಕಾ ಯಾವ ಲೆಕ್ಕ? ಅವಳನ್ನು ಹುಡುಕ್ಸ್ತಾ ಇರ್ತಾನ? ಅವನು ಗ್ಯಾರಂಟಿ ಹುಡುಕ್ಸಿ ಅವಳನ್ನ ವಾಪಸ್ ಮನೆ ಕರ್ಕೊಂಡು ಬಂದೇ ಬರ್ತಾನೆ. ಆಗ ನಿನ್ನ ಹತ್ರ ಕೌಂಟರ್ ಪ್ಲಾನ್ ಏನಿದೆ? ಅದು ಅಲ್ಲದೆ ಮಾಮ್, ಇಲ್ಲಿ ಇನ್ನೂ ಒಂದು ಲಾಕ್ ಇದೆ. ನಾವು ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ಮಗು ವಿಷಯ ಗೊತ್ತಿರೋದು ನಿನಗೆ, ಅಣ್ಣನಿಗೆ ಆ್ಯಂಡ್ ಆನಂದ್ಗೆ, 3 ಜನಕ್ಕೆ. ಇರೋರ್ 3ರಲ್ಲಿ ಕದ್ದೋರು ಯಾರು ಅನ್ನೋ ಹಾಗೆ ನಿನ್ನ ಮೇಲೆ ಡೌಟ್ ಬರಲ್ವ ಮಾಮ್? ಆಯ್ತು, ಒಂದು ಪಕ್ಷ ಗೌತಮ್ಗೆ ನಿನ್ನ ಮೇಲೆ ಡೌಟ್ ಬರದೇ ಇದ್ರೂ ಅವನ್ ಚೇಲ ಇದಾನಲ್ಲ ಆನಂದ, ಅವನು ಪಕ್ಕಾ ನಿನ್ನ ಮೇಲೆ ಡೌಟ್ ಬಂದೇ ಬರುತ್ತೆ. ಆ್ಯಂಡ್ ಅದನ್ನ ಅಣ್ಣನ ಹತ್ರ ಪಿನ್ ಇಟ್ರೆ ಏನು ಮಾಡ್ತೀಯ? ಓವರ್ ಥಿಂಕ್ ಮಾಡ್ತಾ ಇದೆಯಾ ಜೈ? ಅಂಥದ್ದು ಏನೂ ಆಗಲ್ಲ ಬಿಡು. ಯಾಕಾಗಲ್ಲ ಮಾಮ್? ಯಾಕೆ ಸಾಧ್ಯ ಇಲ್ಲ? ಭೂಮಿಕಾ ಮನೆಗೆ ಬಂದಾಗ ಇದ್ದಿದ್ದು ನೀನೊಬ್ಳೆ ಅಲ್ವಾ? ಆ್ಯಂಡ್ ಅಲ್ಲಿ ಏನೇನು ನಡೆದಿರುತ್ತೋ ಪ್ರತಿಯೊಂದು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುತ್ತೆ. ಅವನು ಬಂದು ಅದನ್ನ ಚೆಕ್ ಮಾಡಿದ್ರೆ ಮುಗೀತು, ಅವಳು ತಪ್ಪಿಸ್ಕೊಳಕ್ ಚಾನ್ಸೇ ಇಲ್ಲ. ಆಮೇಲೆ ತಪ್ಪಿಸ್ಕೊಳಕ್ ಬೇರೆ ದಾರಿನೇ ಇರಲ್ಲ ಮಾಮ್. ಹೌದಲ್ವಾ? ಆ ಚಾನ್ಸಸ್ ಇದೆ. ಅದು ಬಿಡು, ಅದು ನಾನು ನೋಡ್ಕೋತೀನಿ. ಆದರೆ ಈಗ ಗೌತಮ್ ಭೂಮಿಕಾನ ಹುಡುಕ್ತಿರೋ ಥರ ಏನಾದರೂ ಒಂದು ಮಾಡಬೇಕು. ಏನು ಮಾಡೋದು ಮಾಮ್? ಯೋಚನೆ ಮಾಡು. ಅಪೇಕ್ಷಾ, ಭೂಮಿಕಾ ನಿಮ್ಮನೆಗೆ ಏನಾದರೂ ಹೋಗಿರ್ಬೋದಾ? ಇಲ್ಲ ಬಾಬಾ, ಅಲ್ಲಿಗೆ ಬಂದಿಲ್ಲ. ಈವ್ನಿಂಗ್ ತನಕ ನಾನು ಅಲ್ಲೇ ಇದ್ದೆ. ಬಟ್ ಅಕ್ಕ ನನಗೆ ಫೋನ್ ಮಾಡಿದ್ಲು. ಏನಂದ್ರು? ಏನು ಎತ್ತ ಅಂತ ಕೇಳೋಷ್ರಲ್ಲಿ ಫೋನ್ ಕಟ್ ಮಾಡಿಬಿಟ್ಲು. ಏನು ಅಂತಾನೆ ಅರ್ಥ ಆಗ್ಲಿಲ್ಲ.
ಅಷ್ಟರಲ್ಲಿ ಪಾರ್ಥ ಅವರು ನನಗೆ ಫೋನ್ ಮಾಡಿ ಅಕ್ಕ ಅಲ್ಲಿಗೆ ಬಂದಿದ್ದಾಳ ಅಂತ ಕೇಳಿದ್ರು. ನನಗೆ ಗಾಬರಿಯಾಗಿ ನಾನು ಇಲ್ಲಿಗೆ ಬಂದು ನೋಡಿದ್ರೆ ಅಕ್ಕ ಇಲ್ಲಿಲ್ಲ, ಫೋನ್ಗೂ ಸಿಗ್ತಿಲ್ಲ. ನನಗೆ ತುಂಬ ಭಯ ಆಗ್ತಿದೆ ಬಾಬಾ. ಎಲ್ಲಿಗೆ ಹೋಗಿರ್ಬೋದು? ಅವ್ರಿಗೆ ನಮ್ಮನ್ನು ಬಿಟ್ಟು ಕ್ಲೋಸ್ ಅನ್ನೋರು ಅಥವಾ ಪರಿಚಯದವ್ರು ಯಾರಾದರೂ ಇದ್ದಾರಾ? ಅಂದರೆ ಹೋಗಿ ಉಳ್ಕೊಳ್ಳೋ ಥರ ಅನ್ನೋರು? ಇಲ್ಲ ಭಾವ, ಅವಳು ಹೋದ್ರೆ ಅಮ್ಮನ ಮನೆಗೆ ಹೋಗ್ಬೇಕು. ಬಟ್ ನಾನು ಆವಾಗಿಂದ ಅಮ್ಮನಿಗೆ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡಿ ಕೇಳ್ತಾ ಇದ್ದೀನಿ ಅಕ್ಕ ಅಲ್ಲಿಗೆ ಬಂದಿದ್ದಾರಾ ಅಂತ. ಹೋಗಿಲ್ವಂತೆ. ಅಮ್ಮನೂ ತುಂಬ ಟೆನ್ಷನ್ ಆಗಿದ್ದಾರೆ ಬಾಬಾ. ನನಗೆ ತುಂಬ ಗಾಬರಿ ಆಗ್ತಿದೆ. ಏನೂ ಆಗಿರಲ್ಲಮ್ಮ, ನೀನು ಗಾಬರಿ ಆಗ್ಬೇಡ, ನಾನೇ ಹೋಗಿ ಮಾತಾಡ್ಕೊಂಬರ್ತೀನಿ. ಸರಿ ಬಾಬಾ. ಅಪೇಕ್ಷಾ ಅವರೇ, ಗಾಬರಿ ಆಗಬೇಡಿ, ಅವ್ರಿಗೇನೂ ಆಗಿರಲ್ಲ. ಹೋಪ್ಸು, ಭಯ ಆಗ್ತಿದೆ ನನಗೆ. ಹಾಂ, ಗೌತಮ್ ಭೂಮಿಕನ್ನ ಹುಡುಕ್ಸ್ಲೇಬಾರ್ದು ಅಂತ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನು? ಅಲ್ಲ, ಹೇಗಿದ್ರು ಅವಳು ಮನೆ ಬಿಟ್ಟು ಹೋಗಿದ್ದಾಳೆ ಅಲ್ವಾ? ಅದೇ ರೀಸನ್ನ ಇಟ್ಕೊಂಡು ನಾವು ಯಾಕೆ ಅವಳೇ ಬರೆದಿಟ್ಟಿರೋ ಥರ ಒಂದು ಫೇಕ್ ಲೆಟರ್ ರೆಡಿ ಮಾಡಿಡಬಾರ್ದು? ಏನು ಹೇಳ್ತಾ ಇದೆ ಜೈ? ದಡ್ರಿ ಕೆಲಸ ಮಾಡ್ತಾರೆ. ಅಲ್ಲ, ಹ್ಯಾಂಡ್ ರೈಟಿಂಗ್ ಗೊತ್ತಾಗಲ್ವಾ? ಅದನ್ನೆಲ್ಲ ನಾನು ಯೋಚನೆ ಮಾಡದೆ ಮಾತಾಡ್ತೀನಮ್ಮ. ಮೇನ್ ರೋಡ್ಗೆಲ್ಲ ಒಂದು ಅಡ್ಡದಾರಿ ಅಂತ ಇರಲ್ವಾ? ಹಾಗೆ ಇದು ಫೋರ್ಜರಿ ಮಾಡೋ ಕೆಲವರು ನನಗೆ ಪರಿಚಯ ಇದೆ. ಭೂಮಿಕಾ ಹ್ಯಾಂಡ್ ರೈಟಿಂಗ್ ಥರನೇ ಪಕ್ಕಾ ಬರೀತಾರೆ. ಅವ್ರ ಕೆಲ ರೆಡಿ ಮಾಡಿಸ್ತೀನಿ. ಮಾಮ್, ನೀನೇನೋ ತಲೆ ಕೆಡ್ಸ್ಕೊಬೇಡ, ಎಲ್ಲ ನನಗೆ ಬಿಟ್ಬಿಡು, ನಾನು ನೋಡ್ಕೊತೀನಿ. ಹಾಂ, ಯಾಕಾಗಿ ನೋಡ್ತಿದ್ಯಾ? ಏನೂ ಇಲ್ಲ ಜೈ, ನೀನು ನೋಡ್ತಾ ಇದ್ರೆ, ನೀನು ಮಾತಾಡೋದನ್ನ ಕೇಳ್ತಾ ಇದ್ರೆ, ಎಲ್ಲಿ ನಾಳೆ ಈ ಕ್ರಿಮಿನಲ್ ಬುದ್ಧಿಯೆಲ್ಲ ನನ್ನ ಮೇಲೆ ಪ್ರಯೋಗ ಮಾಡ್ತೀಯಾ ಅಂತ ಹೆದರಿಕೆ ಆಗ್ತಾಯಿದೆ. ಬಿಡ್ತು ಅನ್ನು ಮಾಮ್. ಏನು ಮಾಮ್ ನೀನು ಹಿಂಗೆಲ್ಲ ಮಾತಾಡ್ತೀಯಾ? ಬೇಜಾರಾಗತ್ತೆ ನನಗಲ್ಲಿ. ನೀನು ಮಗ ಮಾಮ್, ನಾನು ನಿನ್ನ ಅಪೋಸಿಟ್ ನಿಂತ್ಕೋತೀನ. ಹಿಂಗೆಲ್ಲ ಮಾತಾಡ ನನಗೆ ಹರ್ಟ್ ಮಾಡ್ಬೇಡ ನೀನು. ಏನೋ ನನಗೆ ಅನ್ಸಿದ್ದೀನಿ ಹೇಳ್ತೀನಿ, ಬಂದಿದ್ದ ಐಡಿಯಾಗಳನ್ನ ನಿನ್ನ ಹತ್ರ ಹಂಚ್ಕೋತೀನಪ್ಪ. ಅಷ್ಟಕ್ಕೆ ನನ್ನ ಮೇಲೆ ಡೌಟ್ ಪಡ್ತಾರ ಈಗ. ಹೋಗು ಮಾಮ್ ನೀನು. ಸುಮ್ಮನೆ ಮಾತಿಗೆ ಹೇಳಿದೆ, ಅದು ಬಿಡು. ಈಗ ಲೆಟ್ರ್ ಬರೆಸ್ತೀನಿ ಅಂತ ಹೇಳಿದೆಯಲ್ಲ, ಅದ್ರಲ್ಲಿ ಏನು ಬರೆಯೋದು? ಏನು ಬರೆಯೋದು ಅಂದರೆ, ಇವಳು ಕ್ಯಾರೆಕ್ಟರ್ ಏನಿದೆ ಮತ್ತು ಇವಾಗ ಇರೋ ಟಾಪಿಕ್ ಏನಿದೆ ಎರಡನ್ನೂ ಮಿಕ್ಸ್ ಮಾಡಿ ಬರೆಯೋದಪ್ಪ. ಮಾಮ್, ಈಗ ಅವಳಿಗೆ ಹಠ ಜಾಸ್ತಿ ಅಂತ ಎಲ್ರಿಗೂ ಗೊತ್ತು ಅಲ್ವಾ? ಅದನ್ನೇ ಬೇಸಾಗಿಟ್ಕೊಂಡು ಈ ಟಾಪಿಕ್ನ ಮಿಕ್ಸ್ ಮಾಡಿ ಬರೆಯೋದು. ನನ್ನನ್ನು ಹುಡ್ಕಕ್ಕೆ ಬಂದರೆ ಹುಷಾರು, ನನ್ನನ್ನು ಯಾರು ಹುಡುಕ್ಬೇಡಿ. ಒಂದು ವೇಳೆ ಹುಡುಕಿದ್ರೆ ನಾನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಡ್ತೀನಿ. ನಿಮ್ಮ ಪಡಗೆ ನೀವಿರಿ, ನನ್ನ ಪಡಗೆ ನಾನು ಇರ್ತೀನಿ. ಹಾಗೆ ಹೀಗೆ ಅಂತ ಮಿಕ್ಸ್ ಮಾಡಿ ಸ್ಟ್ರಾಂಗ್ ಆಗಿ ಒಂದು ಲೆಟರ್ ರೆಡಿ ಮಾಡಿ. ಹುಡುಕ್ಬೇಕು ಅಂತ ಅವನಿಗೆ ಅನ್ಸಿದ್ರು ಹುಡುಕೋದಕ್ಕೆ ಹೆದರ್ಕೋಬೇಕು. ಭೂಮಿಕಾ ಎಲ್ಲಿ ಏನು ಮಾಡ್ಕೊಂಡ್ಬಿಡ್ತಾಳೆ ಅನ್ನೋ ಭಯದಲ್ಲಿ ಅವನು ಸುಮ್ಮನಾಗ್ದು. ಸೊ ನಾವು ಲೆಟರ್ನ ಆ ಒಂದು ಸ್ಟ್ರಾಂಗ್ ಕಂಟೆಂಟಲ್ಲಿ ರೆಡಿ ಮಾಡಬೇಕು. ಇಷ್ಟು ಮಾಡಿದ್ರೆ ಸಾಕು, ಅವ್ನು ಸುಮ್ಮನಾಗ್ಬಿಡ್ತಾನೆ. ಅಮೃತಧಾರೆ